ಕತೆ ನೆನಪಾಗುತ್ತೆ ನನಗೆ ನಿಮ್ಮನ್ನು ನೋಡುವಾಗ. ಒಂದೂರಲ್ಲಿ ಒಂದು ಗಂಡ ಹೆಂಡತಿ ಇದ್ರಂತೆ. ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತಬಿಟ್ಟು. ಮಗ ಕೆಲಸ ಮಾಡೋದು ಬೆಂಗಳೂರಲ್ಲಿ. ಅಮ್ಮ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಸ್ವಲ್ಪ ದಿವಸ ಎಲ್ಲಿಯಾದರೂ ಆಶ್ರಮದಲ್ಲಿ ಬಿಡಲ ನಿನ್ನ? ಬೇಡ, ನಾನಿಲ್ಲಿ. ಬೇಡಮ್ಮ, ನೀನೊಬ್ಬಳೇ ಇರಬಾರ್ದು ಇಲ್ಲಿ. ಆಶ್ರಮ, ಅಪ್ಪ ಅಮ್ಮ ಅನಾಥ ಆಶ್ರಮ ಅಂತ ಇತ್ತು ಕಾರ್ಕಳದಲ್ಲಿ. ಅಲ್ಲಿ ಬಿಟ್ಟ, ಪೇಮೆಂಟ್ ಮಾಡಿದ, ಎಲ್ಲ ಮಾಡಿದ. ಸರಿ, ನಾನು ಡೈಲಿ ಫೋನ್ ಮಾಡ್ತೇನೆ ಅಮ್ಮ. ಹಾಂ, ಡೈಲಿ ಫೋನ್ ಮಾಡ್ತೇನೆ. ಅಮ್ಮ ಹೇಗಿದ್ದೀಯಾ? ಎಲ್ಲ ಆಯಿತು. ಕಡೆಗೆ ಡೈಲಿ ಫೋನ್ ಮಾಡೋದು ಹೋಗಿ ವಾರಕ್ಕೊಂದ್ಸಲ ಫೋನ್ ಮಾಡ್ತಿದ್ದ. ಪೇಮೆಂಟ್ ಕರೆಕ್ಟ್ ಉಂಟು, ಎಲ್ಲ ಅಕೌಂಟಿಗೆಲ್ಲ ಬರ್ತದೆ, ನೋ ಪ್ರಾಬ್ಲಮ್, ನೋ ಸಮಸ್ಯೆ ಇಲ್ಲ, ಮನಿ ಸಮಸ್ಯೆ ಇಲ್ಲ. ಸರಿ, ಆಮೇಲೆ ತಿಂಗಳಿಗೆ ಹೋಗಿ 6 ತಿಂಗಳಿಗೆ, ಅಮ್ಮ ಹೇಗಿದೆಯಾ? ನಾನು ಬ್ಯುಸಿ ಇದ್ದೀನಿ. ಆಮೇಲೆ ವರ್ಷಕ್ಕೊಮ್ಮೆ ಫೋನ್, ಹ್ಯಾಪಿ ಮದರ್ಸ್ ಡೇ. ಹೀಗೆ ನಡೀತಾ ಇತ್ತು, ಬರಲೇ ಇಲ್ಲ. ಒಂದು ದಿವಸ ಅಮ್ಮ ಸೀರಿಯಸ್. ಅಪ್ಪಮ್ಮ ತಪ್ಪಿಸದ ವಾರ್ಡನ್ ಪ್ರಶಾಂತ್ ಅಂತ ಇದ್ದಾರೆ, ಅವರು ಫೋನ್ ಮಾಡ್ತಾರೆ. ಸರ್, ನಿಮ್ಮಮ್ಮ ಸೀರಿಯಸ್, ಕೂಡಲೇ ಬನ್ನಿ. ಅಲ್ಲ, ಬರಲೇಬೇಕಾ? ಪೇಮೆಂಟ್ ಮಾಡೋದಾ? ಇಲ್ಲ, ಏನು ಅದು, ಬನ್ನಿ. ಬಂದ. ಅಮ್ಮ ಅಂತಿಮ ಸ್ಟೇಜಲ್ಲಿ ಇದ್ದಾರೆ. ಇವ ಹೇಳ್ತಾನೆ ಪ್ರಶಾಂತ್, ಹೋಗವ್ರ ಅಮ್ಮನ ಕೈ ಮೇಲೆ ಕೈ ಇಡು ಅಂತ ಹೇಳ್ತಾನೆ. ಹೋಗಿ ಅಮ್ಮನ ಕೈ ಮೇಲೆ ಕೈ ಇಡ್ತಾನೆ. ಅಮ್ಮ ನಿಧಾನ ಕಣ್ತೆರೀತಾರೆ. ಏನಾದರೂ ಕೇಳ ಅಮ್ಮನ ಅಂತಿಮ ಆಸೆ. ಅಮ್ಮ, ನಿನಗೆ ಎಂತಾದರೂ ಬೇಕಾ ಅಮ್ಮ? ಆಗ ಅಮ್ಮ ಹೇಳ್ತಾರೆ, ಹೌದು ಮಗ, ಇಷ್ಟು ದೊಡ್ಡ ಹಾಲಿಗೆ ಒಂದೇ ಫ್ಯಾನ್ ಉಂಟು, ಒಂದು 4 ಫ್ಯಾನ್ ತಂದು ಹಾಕ್ತೀಯ ಮಗ? ವೈ ನಾಟ್? ಹಾಂ, ತಂದು ಹಾಕುವ. ಇನ್ನೆಂತಾರು ಉಂಟಾ? ಹಾಂ ಮಗ, ಇನ್ನೊಂದು ಕೇಳಲಿಕ್ಕುಂಟು. ನಮಗೆ ಯಾರೆಲ್ಲ ಫುಡ್ ತಂದು ಕೊಡ್ತಾರೆ, ಆ ಫುಡ್ಡೆಲ್ಲ ಹಾಳಾಗ್ತದೆ, ಒಂದು ಫ್ರಿಡ್ಜ್ ತಂದು ಹಾಕ್ತೀಯ ಮಗ? ವೈ ನಾಟ್? ಓಕೆ. ಈಗ ಕೊನೆಯ ಸ್ಟೇಜಿಗೆ ಹೋದ. ನನ್ನ ಒಂಜಿ ಬಾಕಿ ಉಂಟು ಕೇಂದ್ರೆ, ಇನ್ನೊಂದು ಕೇಳಲಿಕ್ಕೆ ಬಾಕಿ ಇದೆ. ಏನು? ನಮ್ಮ ಬಟ್ಟೆ ನಮಗೆ ಒಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಏತ್ರೆ ಮಲ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದು ಕೆಲಸ ಮಾಡು ಮಗ, ಒಂದು ವಾಷಿಂಗ್ ಮೆಷಿನ್ ತಂದು ಹಾಕ್ತೀಯಾ? ಅಪ್ಲೋಡಿದ್ದು ಒಂದು ವಾಷಿಂಗ್ ಮೆಷಿನ್ ತಂದು ಹಾಕ್ತೀಯಾ? ಮಗ ಯೋಚನೆ ಮಾಡೋದಂಬರು. ಅಮ್ಮ ಡೌನ್ಲೋಡಲ್ಲಿದ್ದಾರೆ, ಅಪ್ಲೋಡ್ ವಾಷಿಂಗ್ ಮೆಷಿನ್ ಅಂತೆ. ಈಗ ತಡ್ಕೊಳ್ಳಿಕ್ಕಾಗಿಲ್ಲ ಮಗನಿಗೆ. ಅಮ್ಮ, ಇದೆಲ್ಲ ನಿನಗೆ ಯಾಕೆ? ಅಮ್ಮ ಏನು ಹೇಳ್ತಾರೆ ಗೊತ್ತಾ? ಮಗ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಸತ್ತೋಗ್ತೀನಿ. ನೀನು ಮುಂದೆ ಮುದುಕ ಆದಾಗ ಇದೇ ಆಶ್ರಮಕ್ಕೆ ಬರ್ತೀಯಲ್ಲ, ನಿಂಗೆ ಯಾವ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ನಾನು ಹೇಳಿದ್ದು. ಎಂಥ ಗ್ರೇಟ್ ಅಮ್ಮ. ಆ ಅಮ್ಮನ ಬಿಟ್ಟು ನಾವೆಲ್ಲೋ ಇದ್ದೀವಿ, ಮನೆಯವ್ರನ್ನ ಬಿಟ್ಟು ನಾವೆಲ್ಲೇ ಇದ್ದೀವಿ. ನಾವಿಲ್ಲಿ ಹೇಗಿರ್ಬೇಕು ಹೇಳಿ? ಜುಮ್ಮಂತ ಇರಬೇಕಾ? ಚೆನ್ನಾಗಿ ಓದಬೇಕಾ? ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕಾ?